ಬಾವಾ, ಏನಿದೆಲ್ಲ? ನೀವು 3 ಜನನು ಹಂಚ್ಕೊಳ್ಳಿ, ಹಬ್ಬ ಮಾಡಿ ಹೋಗಿ. ಅಂಕಲ್ ಹುಟ್ಟು ಹಬ್ಬದ ಈ ಸಂದರ್ಭದಲ್ಲಿ, ಅವರ ಖುಷಿಯ ಈ ಕ್ಷಣದಲ್ಲಿ ಅಂಕಲ್ಗೆ ಸಂಬಂಧಪಟ್ಟಿರೋ ಎಲ್ಲ ಕಂಪ್ನಿಗಳು ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಆಕ್ಟಿವ್ ಆಗಿ ಅಂಕಲ್ ಗೌರವ ಪ್ರತಿಷ್ಠೆನ ಕಾಪಾಡಿರೋರ್ಗೆ ಉಡುಗೊರೆಗಳನ್ನ ಕೊಡಬೇಕು ಅನ್ಕೋತಾ ಇದ್ದಾರೆ. ಸುಭದ್ರಾ, ಈ ಕೇಕ್ ತಗೊಂಡು ಹೋಗಿ ಎಲ್ರಿಗೂ ಹಂಚು. ಅವಾರ್ಡ್ಸ್ ಕಳ್ಸ್ಕೊಡು. ಆಯ್ತಮ್ಮ. ಮೊದಲನೇದಾಗಿ, ಹರಿರಾಜ ವಂಶದ ಭೂಮಿ, ಆ ಭೂಮಿಯಲ್ಲಿ ಬೆಳೆಯೋ ಬೆಳೆಗಳ ಲೆಕ್ಕಾಚಾರ ಇದೆಲ್ಲ ಸರಿಯಾಗಿ ನೋಡ್ಕೊಳ್ತಿರೋ ರಾಮಯ್ಯ ಅವ್ರು ಬಂದು ಈ ಅವಾರ್ಡ್ನ ತಗೋಬೇಕು ಅಂತ ಆಶಿಸ್ತೀನಿ. ಕಂದ, ತಗೊಳ್ಳಿ. ಪ್ರತಿ ವರ್ಷ ಒಂದು ಅವಾರ್ಡು ಪ್ರತ್ಯೇಕವಾಗಿರುತ್ತೆ. ಈ ವರ್ಷ ಆ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂದ್ರೆ, ಯಾರಿಗೆ? ಈ ಅವಾರ್ಡ್ ನಮ್ಮ ಕಂಪನಿಗಳಿಗೆ, ನಮ್ಮ ಮನೆಗೆ ಲೀಗಲ್ ಅಡ್ವೈಸರ್ ಆಗಿದ್ದು, ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಮ್ಮ ಮನೆ ಮಗನಾಗಿದ್ದು, ನಮಗೋಸ್ಕರ ಬದುಕ್ತಾ ಇರೋ ಪೃಥ್ವಿಗೆ ಈ ಅವಾರ್ಡ್ನ ಕೊಡ್ತಿದ್ದೀನಿ. ಓ, ನನ್ಗ ಈ ವರ್ಷ ಈ ಅವಾರ್ಡ್ ನಿನಗೆ. ನಿಮ್ಮೆಲ್ಲರೂ ಮುಂದೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಈ ಅವಾರ್ಡ್ ನನಗೆ ಸಿಗ್ತಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಆದರೆ ಈ ಅವಾರ್ಡ್ಗೆ ನನಗಿಂತ ಹೆಚ್ಚಾಗಿ ಅರ್ಹರಾಗಿರೋರು ಇನ್ನೊಬ್ರಿದ್ದಾರೆ. ಇವತ್ತು ಈ ಮನೇಲಿ ಇಷ್ಟೊಂದು ಖುಷಿ ತುಂಬಿರೋದಕ್ಕೆ ಮುಖ್ಯ ಕಾರಣಕರ್ತರು ಒಬ್ರಿದ್ದಾರೆ. ಯಾರವರು? ಇವತ್ತು ಅಂಕಲ್ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೂ ಅವರೇ ಮುಖ್ಯ ಕಾರಣ. ಈ ಮನೆಗೆ ಬರೋ ಸಮಸ್ಯೆಗಳಿಗೆಲ್ಲ ಕಾವಲಾಗಿ ಸೈನಿಕನ ಹಾಗೆ ನಿಂತಿದ್ದಾರೆ. ಪ್ರತಿಫಲವಾಗಿ ಏನನ್ನೂ ಬಯಸ್ತಾ ಇಲ್ಲ ಅವರು. ಇವತ್ತು ನನಗೆ ಸಿಕ್ಕಿರೋ ಈ ಗೌರವ ಅವರಿಂದನೇ ಸಿಗ್ತಾ ಇರೋದು. ಅದಕ್ಕೆ ನಾನು ಈ ಪ್ರಶಸ್ತಿನ ಅವರು ಕೊಡಬೇಕು ಅಂತ ಅನ್ಕೋತೀನಿ. ಅವರು ಬೇರೆ ಯಾರೂ ಅಲ್ಲ, ನಾನ್ ಅದರ್ ದ್ಯಾನ್ ಕಾವೇರಿ. ಕಾವೇರಿನ? ನನಗೆ ಸಿಗ್ತಾ ಇರೋ ಈ ಗೌರವನ ಕಾವೇರಿ ಕೊಡ್ಬೇಕು ಅನ್ಕೋತಾ ಇದ್ದೀನಿ. ವಕೀಲ್ ಸಾಹೇಬ್ರೆ, ನನಗೆ ಯಾಕೆ? ಇದು ನಿನ್ಗೆ ಸೇರ್ಬೇಕಾಗಿದ್ದು ಕಾವೇರಿ, ಅದಕ್ಕೆ ನಿನ್ಗೆ ಕೊಡ್ತಾ ಇದ್ದೀನಿ. ತಗೋ ಕಾವೇರಿ.
ಅಕ್ಕ, ಪೃಥ್ವಿ ಸಾಹೇಬ್ರು ತುಂಬಾ ಒಳ್ಳೆಯವ್ರಕ್ಕ. ಅವರು ಕೊಟ್ಟಿರೋ ಉಡುಗೊರೆನ ನಿನಗ್ ಕೊಟ್ಟಿದ್ದಾರೆ. ಅದೆಲ್ಲ ನಿನ್ ಮೇಲಿರೋ ವೇಟಾ, ಓಕೆ ಮೇಡಮ್. ಈಗ ನೋಡು, ಅವರೇ ನಿನ್ ಕತ್ತಿ ಹಿಡ್ದು ಆಚೆ ಹಾಕ್ತಾರೆ. ಪೃಥ್ವಿ ಸಪೋರ್ಟ್ ಮಾಡ್ತಾನೆ ಅನ್ಕೊಂಡಿದ್ಯಾ? ನೆವರ್. ಅಕ್ಕ, ಅಯ್ಯೋ ಬಿಕ್ಲಕ್ಕೆ ನಿಂತೋಯ್ತಾ? ಜ್ಯೂಸ್ ಕುಡ್ದೆ, ಅದಕ್ಕೆ ನಿಂತೋಯ್ತು. ಬಾ, ತುಂಬಾ ಚೆನ್ನಾಗಿದೆ. ಇನ್ನೊಂದು ಗ್ಲಾಸು ಪ್ಲೀಸ್. ಅಕ್ಕ, ಏನಾಯ್ತಕ್ಕ? ಏ ಗಣಿ, ಇಲ್ಲೆಲ್ಲಾನು ಗಿರ್ರ ಅಂತ ತಿರುಗ್ತಿರೋ ತರ ಇದೆ. ನಿಂಗೆ ತಲೆ ಸುತ್ತಾ ಇರೋ ತರ ಆಗ್ತಿದ್ಯಾ ಅಕ್ಕ? ಹೌದು ಕಣೋ. ನಿಂಗೆ ಅಷ್ಟು ಮಾತ್ರನೇ ಅಲ್ಲ, ನಿನ್ಗೆ ಬೇರೆ ಏನೋ ಆಗ್ತಿದೆ ಅಕ್ಕ. ಬೇಬಿ, ಕರೆಕ್ಟ್ ಟೈಮ್, ನಡಿ. ಸರಿ.
ಅಕ್ಕ ಅಕ್ಕ ಹುಷಾರಕ್ಕ. ಕ್ಷಮಿಸಿ ಅಮ್ಮವ್ರೆ, ನಾನು ನೋಡಲಿಲ್ಲ. ನೀವು ನನಗೆ ಯಾಕೆ ಹೊಡೆದ್ರಿ? ನೋಡ್ಲಿಲ್ಲ ಅಂತ ಹೇಳ್ಬೇಡ್ವೆ, ಬೇಕು ಅಂತಾನೆ ಗುದ್ದಿದೆ ಅಂತ ಹೇಳು. ಏನ ಮೊರೆ ಹಾಗ್ ಮಾತಾಡ್ತಿದ್ದೀರಾ? ಮುಚ್ಚು ಬಾಯಿ. ಸಲಿಗೆ ಕೊಟ್ಟಿದೀವಿ ಅಂತ ತಲೆ ಮೇಲೆ ಕುತ್ಕೊಳಕ್ ನೋಡ್ಬೇಡ. ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲಿದ್ರೆ ಒಳ್ಳೇದು. ಏಯ್, ಏನಾಯ್ತು? ಅವನೇನ್ ಮಾಡ್ದ? ಅವನೇನ್ ಮಾಡ್ದ? ದೂರ ನಿಂತ್ಕೋ. ಛೀ, ಹೇಳಿ. ನಾನೇನು ಮಾಡ್ಲಿಲ್ಲ. ನೀನ್ ಕುಡಿದ್ಬಿಟ್ಟು ನನ್ನನ್ ಗುದ್ದಿದ್ರೆ ಅವನು ನಿನ್ನನ್ ಪ್ರಶ್ನೆ ಮಾಡೋದ್ ಬಿಟ್ಟು ನನ್ನೇ ಕೇಳ್ತಾ ಇದ್ದಾನೆ. ಏನ್ ಮಾಡ್ಬೇಕು ಮತ್ತೆ? ಏ ನಿಲ್ಸು. ಏನ್ ಮಾತಾಡ್ತಿದ್ದೀರಾ? ಬೇಕಂತಾನೆ ಬಂದ್ ಗುದ್ದೋದು, ಇಷ್ಟ ಬಂದಂತೆ ಎಲ್ರಿಗೂ ಬೈಯೋದು ನಿಮ್ಗೆ ಅಭ್ಯಾಸ ಆಗಿರೋದು, ನಮ್ಗೇನಲ್ಲ. ಏನ್ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಾ ಇದೆಯಾ ನಿನ್ಗೆ? ಹಾ, ಹೋಗು. ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ಇಲ್ಲಿ ನಿನ್ಗಿಷ್ಟ ಬಂದ ಹಾಗೆಲ್ಲ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಸುಮ್ನೆ ಇದೀವಿ ಅಂತ ನಿಮ್ ಮರ್ಚಾಟ ಎಲ್ಲ ಜಾಸ್ತಿ ಆಗ್ತಿದೆ. ಅನಾವಶ್ಯಕವಾಗಿ ನೀವು ನನಗೆ ಹೊಡೆದ್ಬಿಟ್ರಿ. ಅಮ್ಮ ಅವ್ರ ಮುಖ ನೋಡಿ ನಾನ್ ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಏನಾದ್ರೂ ನಮ್ಮೂರಲ್ಲಾಗಿದ್ರೆ ಕತೆನೇ ಬೇರೆ ಇರ್ತಿತ್ತು. ಏನಮ್ಮ ದೊಡ್ಡವರು ಅಂತಾನು ನೋಡ್ದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ನೀನು? ಎಷ್ಟು ಕುಡ್ದಿದ್ಯಲ್ಲ? ಕುಡ್ದು ಗಲಾಟೆ ಮಾಡ್ತೀಯಾ? ನಮ್ ಮೇಡಮ್ನ ಬೆದರಿಸ್ತಿದ್ಯಾ? ಹೆಣ್ಣು ಹುಡುಗಿ ಆಗಿರೋದಕ್ಕೆ ಬದುಕೊಂಡೆ, ಇಲ್ಲ ಅಂದಿದ್ರೆ ಏನ್ ಮಾಡ್ತೀಯಾ? ನಾನ್ ಮಾತ್ರ ನಿಮ್ಮನ್ ಯಾರನ್ನೂ ಸುಮ್ನೆ ಬಿಡಲ್ಲ. ಏನಮ್ಮ ಬೆದರಿಸ್ತಿದ್ಯಾ? ಅಕ್ಕ, ಬೇಡ ಅಕ್ಕ. ಬಿಡು. ಅಕ್ಕ ಅಯ್ಯೋ ಅಕ್ಕ ಹುಷಾರು. ಅಕ್ಕ ಹೋಗಿ. ನನ್ ಮುಂದೆನೆ ನಮ್ಮ ಎಂಪ್ಲಾಯಿಗೆ ಹೊಡಿತ್ಯಾ? ಹಾ, ನಿನಗೆ ಎಷ್ಟೇ ಧೈರ್ಯ? ನಂಗ್ ಹೊಡೆಯೋದಕ್ಕೆ ನಿಮ್ಗೆಷ್ಟು ಧೈರ್ಯ? ಅದು ಎರಡೆರಡು ಸಲ. ಏನ್ ಅನ್ಕೊಂಡಿದ್ದೀರಾ ನಿಮಗ್ ನೀವು? ಕಾವೇರಿ ನೋಡಿದ್ರಾ? ನನ್ಗೆ ಕುಸ್ತಿ ಬರತ್ತೆ, ಹುಷಾರು. ಅನಾವಶ್ಯಕವಾಗಿ ನನ್ನ ತಂಟೆಗೆ ಬಂದ್ರೆ ಗೊತ್ತಲ್ಲ, ಸಾಯಿಸ್ಬಿಡ್ತೀನಿ. ಡಿಶು ಡಿಶ್ ಡಿಶುಮ್ ಡಿಶ್. ನೀನಲ್ಲ, ಇವರೆಲ್ಲ ಬ್ಯಾಡ್.
ನೋಡಿದ್ರಾ ಬುದ್ಧಿ ಇರೋನು. ಏನೂ ಇಲ್ಲ. ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ಇವರೆಲ್ಲರೂ ಒಟ್ಟಿಗೆ ಸೇರಿ ನನಗೆ ಹೊಡೆದ್ಬಿಟ್ರು. ಮಾಡೋದೆಲ್ಲ ಮಾಡಿ ನಮ್ಮೇಲೆ ಹೇಳ್ತಿದ್ದಾಳ್ ಪೃಥ್ವಿ. ಹಾ? ಓ, ನಾನಾ ನನ್ನ ಪಾಡಿಗೆ ನಾನು ಹೋಗ್ತಿದ್ರೆ ಬಂದು ಗುದ್ದಿದ್ದು ನೀನು. ನಾನಾ? ನಿನ್ ಜೊತೆ ಮಾತಾಡ್ತಿದ್ರೆ ಅನಾವಶ್ಯಕವಾಗಿ ನಿಮ್ಮಮ್ಮ ಬಂದು ನಂಗೆ ಹೊಡೆದ್ರು. ಎಲ್ಲಿ ಹೊಡೆದ್ರು? ಇಲ್ಲಿ. ಪೃಥ್ವಿ, ಅವಳು ಏನ್ ಮಾಡಿದಾಳ್ ಗೊತ್ತಾ? ಚೆನ್ನಾಗ್ ಕುಡ್ದು ಪಾರ್ಟಿನಲ್ಲಿ ಗಲಾಟೆ ಮಾಡ್ತಾ ಇದ್ದಾಳೆ. ಎಣ್ಣೆನಾ? ನಾನಾ? ವಕೀಲ್ ಸಾಹೇಬ್ರೆ, ನಾನೇನು ಕುಡ್ದಿಲ್ಲ ವಕೀಲ್ ಸಾಹೇಬ್ರೆ. ಇವ್ರು ಕುಡ್ದಿದ್ದಾರೆ, ಅವರೆಲ್ಲರೂ ಕುಡ್ದಿದ್ದಾರೆ. ಕಾವೇರಿ, ನಿಲ್ಲಿಸ್ತ್ಯಾ? ನೋಡು, ನಿನ್ನಿಂದ ಪಾರ್ಟಿ ಹೇಗೆ ಹಾಳಾಗ್ತಾ ಇದೆ. ನಾನೇನ್ ಮಾಡ್ದೆ ವಕೀಲ್ ಸಾಹೇಬ್ರೆ? ಇವರು ಎಲ್ಲ ಮಾಡಿದ್ದು. ರಾಕ್ಷಸರು. ವಕೀಲ್ ಸಾಹೇಬ್ರೆ, ನೀವು ಅವ್ರ ಹಾಗೆ ನಡ್ಕೋತಿದ್ದೀರಾ. ನಾನು ಯಾವ ತಪ್ಪು ಮಾಡಿಲ್ಲ ವಕೀಲ್ ಸಾಹೇಬ್ರೆ. ಡ್ಯಾಡಿ, ಇವಳ ವಿಷಯನ ಇಲ್ಲಲ್ಲ ಅಜ್ಜಿ ಮುಂದೆ ತೋರಿಸ್ತೀನಿ. ಬಾರೆ ಮಯೂರಿ, ಬಾ. ಮಯೂರಿ ನಿಂತ್ಕೋ. ಬಿಡಿ. ಹೇಳೋದ್ ಕೇಳು ಮಯೂರಿ. ಸರಿಯಾಗಿ ಮಾಡ್ತೀನಿ, ಬಾ. ಮಯೂರಿ, ಬಾರೆ ಮಯೂರಿ ನಿಂತ್ಕೋ. ಅಜ್ಜಿ, ಏನಾಯ್ತು? ಕಾವೇರಿ, ಏನಾಯ್ತು ಕಾವೇರಿ? ಪೃಥ್ವಿ, ಕಾವೇರಿಗೆ ಏನಾಯ್ತು? ಪೃಥ್ವಿನ್ ಕೇಳಿದ್ರೆ ಏನ್ ಹೇಳ್ತಾನಜ್ಜಿ? ನಾನ್ ಹೇಳ್ತೀನಿ. ನೀವು ದೊಡ್ಡಪ್ಪ ತಲೆ ಮೇಲೆ ಕೂರಿಸ್ಕೊಂಡಿದ್ರಲ್ಲ ಈ ಮಹಾತಾಯಿ, ನಾವೆಲ್ಲರೂ ತಲೆ ತೆಗ್ಸು ಅಂತ ಕೆಲಸ ಮಾಡಿದ್ಲು. ಏನ್ ಮಾಡ್ಕೊಂಡೆ ಕಾವೇರಿ? ಏನಾಯ್ತಮ್ಮ ನಿನಗೆ? ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಚೆನ್ನಾಗ್ ಕುಡ್ದು ಕುಣಿದಾಡ್ತಿದ್ದಾಳೆ. ಕಾವೇರಿ, ಏನಮ್ಮ? ನನಗೇನು ಗೊತ್ತಿಲ್ಲ ಅಮ್ಮ. ಕಾವೇರಿ, ನಾರಾಯಣಮ್ಮ, ಏನಿದು? ಆಂಟಿ ನಿಲ್ಲಿಸಿ. ಆಂಟಿ, ನನ್ನ ಮಾತು ಕೇಳಿ. ಬಿಡಿ ಆಂಟಿ. ಇದರಲ್ಲಿ ಕಾವೇರಿದ ಏನು ತಪ್ಪಿಲ್ಲ ಆಂಟಿ. ತಪ್ಪಿಲ್ಲ ಅಂತ ಹೇಗೆ ಹೇಳ್ತೀಯ ಪೃಥ್ವಿ?
ಕುಡ್ದು ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಗ ಪ್ರಶ್ನೆ ಮಾಡಿದಕ್ಕೆ ಎಲ್ಲರ ಮುಂದೆ ನಮ್ಮ ಎಂಪ್ಲಾಯಿಗೆ ಹೊಡೆದಿದ್ದಾಳೆ. ಬಂದಿರೋ ಗೆಸ್ಟ್ ಮುಂದೆ ಎಲ್ಲ ನಮ್ಮ ಮನೆ ಮರ್ಯಾದೆ ಹೋಯ್ತು.